ರಿಮ್ಸ್ಗೆ ಬರುವಂತಹ ರೋಗಿಗಳು ನೋಡಲೇಬೇಕಾದಂತಹ ಸ್ಟೋರಿ. ಸ್ವಲ್ಪ ಯಾಮಾರಿದ್ರು ನಿಮಗೆ ಪಂಗನಾಮ ಗ್ಯಾರಂಟಿ. ನಿಮಗೂ ಬರುತ್ತೆ ಆ ವಂಚಕರ ಕಾಲ್. ಹುಷಾರ್, ನಿಮ್ಮ ಆಸ್ಪತ್ರೆ ದಾಖಲೆಗಳನ್ನೇ ಅಬೇಸ್ ಮಾಡ್ತಾರೆ ಖದೀಮರು. ನಿಮ್ಮ ಮೊಬೈಲ್ ನಂಬರ್, ಆಧಾರ್ ನಂಬರ್ ಸಿಕ್ಕರೆ ಮುಗಿದ ಕತೆ. ಆರೋಗ್ಯ ವಿಚಾರಿಸುವಂತಹ ನೆಪದಲ್ಲಿ ಮೊಕ್ಕ ಮೇಲೆ ಟೋಪಿ ಹಾಕ್ತಾರೆ. ಸರ್ಕಾರದಿಂದ ಹಣ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ನಂಬಿಸ್ತಾ ಇದ್ದಾರೆ ಖದೀಮರು. ಗ್ಯಾರಂಟಿ ನ್ಯೂಸ್ ನಲ್ಲಿ ಖತರ್ನಾಕ್ ವಂಚಕನ ಸ್ಟೋರಿ ನೋಡಿ. ಆರೋಗ್ಯವನ್ನ ವಿಚಾರಿಸುವಂತಹ ನೆಪದಲ್ಲಿ ಮೊಕ್ಕ ಮೇಲೆ ಟೋಪಿ ಹಾಕುವಂತಹ ಕೆಲಸಗಳು ಆಗ್ತಾ ಇದೆ. ಈ ರೋಗಿಗಳ ಕೇಸ್ ಹಿಸ್ಟ್ರಿ ಹೇಗ್ ಸಿಗ್ತಾ ಇದೆ, ಹೇಗ್ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ರಿಮ್ಸ್ ಆಸ್ಪತ್ರೆಗೆ ಬಂದಿದ್ದಂತಹ ರೋಗಿಗಳ ದಾಖಲೆಗಳ ಕಳ್ಳತನ ಆಗ್ತಾ ಇದೆ. ಕಳ್ಳತನ ಮಾಡಿದಂತಹ ದಾಖಲೆಯನ್ನ ಇಟ್ಕೊಂಡು ಬಲೆಯನ್ನ ಬೀಸ್ತಾ ಇದ್ದ ಖದೀಮ ಆಪರೇಷನ್ ಆದ ರೋಗಿಗಳಿಗೆ ಫೋನ್ ಕಾಲ್ ಮಾಡಿ ಆರೋಗ್ಯ ವಿಚಾರಣೆಯನ್ನ ಮಾಡ್ತಾನೆ. ಸರ್ಕಾರದಿಂದ ಹಣ ಕೊಡಿಸ್ತೀನಿ ಅಂತ ಹೇಳಿ ದಾಖಲೆಗಳನ್ನ ಸಂಗ್ರಹಿಸ್ಕೊಳ್ತಾ ಇದ್ದಾನೆ. ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಅನ್ನ ಪಡೆದುಕೊಳ್ತಾ ಇದ್ದ. ಫೋನ್ ಪೇ ಸ್ಕ್ಯಾನರ್ ಕಳುಹಿಸಿ ಹಣ ಹಾಕುವಂತೆ ರೋಗಿಗಳಿಗೆ ಒತ್ತಡವನ್ನ ಹೇರಿದ್ದಾನೆ. ದಾಖಲೆಗಳ ಫೀಸ್ನ ಹೆಸರಿನಲ್ಲಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾನೆ ಈ ವಂಚಕ. ರೋಗಿಗಳಿಂದ ಹಣ ಬಂದ ಕೂಡಲೇ ನಂಬರ್ ಅನ್ನ ಬ್ಲಾಕ್ ಮಾಡ್ತಾ ಇದ್ದಾನೆ ಈ ವಂಚಕ. ರೋಗಿಗಳ ದೂರನ್ನ ಆಧರಿಸಿ ಕೊನೆಗೂ ಖದೀಮ ಸುರೇಶ್ನನ್ನ ಬಂಧಿಸಲಾಗಿದೆ. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಕಲ್ಲೂರಿನಲ್ಲಿ ವಾಸವಾಗಿದ್ದಂತಹ ವಂಚಕನನ್ನ ಅರೆಸ್ಟ್ ಮಾಡಲಾಗಿದೆ. ತಂಪಾಡಿಗೆ ತಾವು ಈ ಏನಾದರೂ ಸಮಸ್ಯೆ ಇದ್ರೆ, ಆರೋಗ್ಯದಲ್ಲಿ ಏರುಪೇರಾಗಿದ್ರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಡಿಸ್ಚಾರ್ಜ್ ಆಗಿ ಮನೇಲಿ ಹೇಗೋ ಹುಷಾರಾಗ್ತಾ ಇರ್ತಾರೆ, ಅಂಥವ್ರಿಗೆ ಕರೆ ಮಾಡೋದು, ಸರ್ಕಾರದಿಂದ ಹಣ ಕೊಡಿಸ್ತೀನಿ, ಇಷ್ಟು ಲಕ್ಷ ಕೊಡಿಸ್ತೀನಿ, ಅಷ್ಟು ಲಕ್ಷ ಕೊಡಿಸ್ತೀನಿ ಅಂತ ಹೇಳಿ ವಂಚಿಸೋದು, ID ಕಾರ್ಡ್ಗಳೆಲ್ಲ ಈಸ್ಕೊಳ್ಳೋದು, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ತೆಗೆದುಕೊಳ್ಳೋದು, ಈ ರೀತಿಯಾಗಿ ವಂಚಿಸ್ತಾ ಇದ್ದಂತಹ ಕಳ್ಳನನ್ನ ಕೊನೆಗೂ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ರೋಗಿಗಳನ್ನ ಯಾವ ರೀತಿಯಾಗಿ ಪೀಡಿಸ್ತಾ ಇದ್ದ, ಅವರ ಬಳಿ ಹೇಗೆ ಹಣವನ್ನ ಪಡೆದುಕೊಳ್ತಾ ಇದ್ದ, ಇಲ್ಲಿಯವರೆಗೂ ಎಷ್ಟು ಹಣವನ್ನ ಪಡೆದುಕೊಂಡಿದ್ದಾನೆ ತನಿಖೆಯಾಗಬೇಕು. ತನಿಖೆಯ ನಂತರ ಎಷ್ಟೆಷ್ಟು ಹಣವನ್ನ ಈತ ಹಾಕಿಸ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ.